ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಇದಿವತ್ತು ನಮ್ಮ 3ನೇ ವಿಡಿಯೋ. ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ಇದು ನಮ್ಮ 3ನೇ ವಿಡಿಯೋ ಆಗ್ತಾ ಇರೋದು. ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಆಶಿಸ್ತಾ ಇದ್ದೀವಿ. ಈಗ ನಾನು ಏನು ಹೇಳೋಕ್ಕೆ ಬರ್ತಿದ್ದೀನಿ ಅಂದರೆ, ಇವತ್ತು ಬೋಂಡ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಎಲ್ಲರಿಗೂ ಗೊತ್ತಿರೋದೆ, ಬಟ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ಅಷ್ಟೇ. ಡಿಫ್ರೆಂಟ್ ಅಂದರೆ ಎಲ್ಲರ ಮನೇಲಿ ಮಾಡ್ಕೊಳೋ ಥರ ಅಲ್ಲ, ನಮ್ಮ ಮನೇಲಿ ಮಾಡೋ ಥರ ತೋರಿಸ್ತೀನಿ ನಿಮಗೆಲ್ಲರಿಗೂ. ಮೊದಲನೇದಾಗಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಅಂದರೆ, ಇಲ್ಲಿರೋ ಇಂಗ್ರೀಡಿಯೆಂಟ್ಸ್, ಇಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಕಾಣಿಸಿದೆಯೋ ಇಷ್ಟೇ ಇಂಗ್ರೀಡಿಯೆಂಟ್ಸ್. ಅದ್ರ ಜೊತೆಗೆ ಸಾಲ್ಟೂ ಇರುತ್ತೆ, ಕಾಣ್ತಿದೆ ಅನ್ಕೋತೀನಿ. ಈ ಇಂಗ್ರೀಡಿಯೆಂಟ್ಸ್: ಕಡಲೆ ಹಿಟ್ಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಉಪ್ಪು. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಬೋಂಡ ಬೇಗನೆ ತಯಾರಾಗುತ್ತೆ ಅಲ್ವಾ. ಇದೆಲ್ಲ ಕಟ್ ಮಾಡೋದಕ್ಕೂ ಮುನ್ನ ನಾವು ಒಂದು ಕೆಲಸ ಮಾಡೋಣ. ಏನಂದರೆ, ಏನಿಲ್ಲ ಕಣ್ರಿ, ಉಪ್ಪು ಅಷ್ಟೇ. ಇದೆಲ್ಲ ಕಟ್ ಮಾಡ್ಕೊಳೋದಕ್ಕೂ ಮೊದಲು ಸಾಲ್ಟನ್ನ ನೆನೆಸ್ಕೊಂಡ್ಬಿಡೋಣ. ಕರಗುತ್ತೆ, ಇಲ್ಲ ಅಂದರೆ ಉಂಟೆ ಕಡಲೆ ಹಿಟ್ಟಲ್ಲಿ ಹಂಗೆ ಸಿಗತ್ತೆ. ಈ ಸ್ವಲ್ಪ ನೀರು ಹಾಕ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಅದು ನೀಟಾಗಿ ಕರ್ಕೊಳತ್ತೆ. ಅಷ್ಟೊಳಗಡೆ ನಾವಿಲ್ಲೆಲ್ಲ ಇಟ್ಟಿರೋ ಐಟಮ್ಸ್ನ ಕಟ್ ಮಾಡೋಣ. ಕಟ್ಟಿಂಗ್ ಎಲ್ಲ ಮುಗೀತು. ಇಲ್ಲಿ ನೋಡಿ, ಆನಿಯನ್, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟೇ. ಆನಿಯನ್ ಏನು ಸ್ವಲ್ಪ ವಿಚಿತ್ರವಾಗಿ ಕಟ್ ಮಾಡಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ಆನಿಯನ್ನ ಉದ್ದುದ್ದು ಕಟ್ ಮಾಡಿದ್ದೀನಿ. ಇದೊಂದು ಸ್ವಲ್ಪ ನಮ್ಮ ಮನೆ ಸ್ಟೈಲ್. ನಾವು ಹೀಗೆ ಮಾಡೋದು, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀವಿ. ಅಂದರೆ ಆನಿಯನ್ನ ನಾವು ಉದ್ದುದ್ದಾಗಿ ಕಟ್ ಮಾಡ್ಕೋತೀವಿ, ತೆಳ್ಳಗೆ ಸಣ್ಣವಾಗಿರಬೇಕು. ಎಷ್ಟು ಸಣ್ಣಗೆ ಕಟ್ ಮಾಡಿದ್ರೆ ಈ ಆನಿಯನ್ ಅಷ್ಟು ರುಚಿ ಕೊಡುತ್ತೆ ರೀ. ಇದೇ ಇದ್ರ ಸ್ಪೆಷಾಲಿಟಿ. ಮೊದಲನೇದಾಗಿ ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಆನಂತರ ಇದಕ್ಕೆ ನೀರು ನಮ್ಮ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಬೇಕು. ಹಾಗೆ ಮಿಕ್ಸ್ ಮಾಡಿಕೊಂಡು ಆನಿಯನ್ಸ್ನ ಹಾಕ್ಕೊಳ್ಬೇಕು. ಆನಿಯನ್ಸ್ ನಂತರ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು. ಮೊದಲೇ ಹಾಕ್ಕೊಂಡ್ರೆ ಕೈ ಉರಿ ಆಗುತ್ತೆ. ನಿಮ್ಮ ಅನುಕೂಲಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಈಗ ಹಾಕ್ಕೊಂಡು ಮತ್ತೆ ಪೂರ ಹಾಕ್ಕೋತೀನಿ. ಇಲ್ಲಿ ನೋಡಿ, ರೆಡಿ ಆಯಿತು. ಪೂರ ಎಲ್ಲ ಕಲಸಾಯಿತು. ಇಲ್ಲಿ ನೋಡಿ ಫ್ರೆಂಡ್ಸ್, ಎಣ್ಣೆ ಆಲ್ರೆಡಿ ಕುದೀತಾ ಇದೆ. ಇದು ಒಂದು ಟಿಪ್ ಹೇಳ್ತೀನಿ ನೋಡಿ. ಬಿಸಿ ಎಣ್ಣೆ ಕಾಯಿ ಥರ ಎಣ್ಣೆನ ತೆಗೆದು ನಾವು ಮಿಕ್ಸ್ ಮಾಡ್ಕೊಂಡಿರೋದ್ರಲ್ಲಿ ಹಾಕ್ಕೊಂಡ್ರೆ, ನಾವು ಸೋಡಾ ಎಲ್ಲ ಏನು ಯೂಸ್ ಮಾಡೋ ಅಷ್ಟೇ ಇಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಬೋಂಡಾಗೆ ಪಕೋಡೆಗೆ ಮಿಕ್ಸ್ಡ್ ಮಧ್ಯದಲ್ಲಿರುತ್ತೆ ನೋಡೋದಕ್ಕೆ. ಇಷ್ಟು ಮಾತ್ರ ಸಾಕು, ಎತ್ಬಿಡೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಗರಿಯಾಗಿದೆ, ಚೆನ್ನಾಗಿ ಬೆಂದಿದೆ. ಆನಿಯನ್ ಪಕೋಡ ಅಥವಾ ಬೋಂಡ ಎರಡಕ್ಕೂ ಮಧ್ಯದಲ್ಲಿದೆ ಫ್ರೆಂಡ್ಸ್. ಅದು ಪಕೋಡಾಗೆ ಬೋಂಡಾಗೆ ಎರಡಕ್ಕೂ ಮಧ್ಯ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಈ ಥರ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ.